ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಹೆಸರು ಕಾಳು ಮತ್ತು ಅಣಬೆಯ ಸಾರು ಮಾಡ್ತಾ ಇದ್ದೇನೆ. ಮಂಗಳೂರು ಶೈಲಿಯಲ್ಲಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ, ಇದು ನಿಮಗೆ ಪರೋಟಕ್ಕೆ, ಚಪಾತಿಗೆ ಮತ್ತು ನೀರು ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಅನ್ನದ ಜೊತೆ ಕೂಡ ಸಾರು ತುಂಬ ಚೆನ್ನಾಗಿ ಕಾಂಬಿನೇಷನ್. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇಗೆ ಮಾಡೋದಂತ ನೋಡುವ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಹಾಕಿದ್ದೇನೆ. ವೆಜ್ ರೆಸಿಪಿ ಕೂಡ ಉಂಟು, ನಾನ್ ವೆಜ್ ರೆಸಿಪಿ ಕೂಡ ಉಂಟು, ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಇಲ್ಲಿ ಒಂದು 10ರಿಂದ 12 ಊರ ಮೆಣಸು ತಗೊಂಡಿದ್ದೇನೆ. ಒಂದು 5 ಬ್ಯಾಡ್ಗೆ ಮೆಣಸು ಮತ್ತು 1 ಚಮಚದಷ್ಟು ಕೊತ್ತಂಬರಿ ಕಾಳು, 1 ಚಮಚದಷ್ಟು ಜೀರಿಗೆ ಮತ್ತೊಂದು 1/4 ಸ್ಪೂನ್ನಷ್ಟು ಮೆಂತೆ ತೆಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಕಪ್ನಷ್ಟು ತೆಂಗಿನ ತುರಿ. ನೋಡಿ, ಈಗ ಇದು ಸ್ಪೈಸಸ್ ಎಲ್ಲ ಹುರ್ಕೊಳ್ತಾ ಇದ್ದೇನೆ. ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ ಎಲ್ಲ ಹುರ್ಕೊಳ್ತಾ ಇದ್ದೇನೆ, ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಬೇಕಿದ್ದರೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ತೆಂಗಿನ ಎಣ್ಣೆ ಯೂಸ್ ಮಾಡೋದು ನಾನು. ಮಂಗಳೂರು ಕಡೆಯಲ್ಲೆಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಮೆಣಸು ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೊಂದು ಅರ್ಧ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ನೀರುಳ್ಳಿದು ಅರ್ಧ, ಒಂದು ಮೀಡಿಯಮ್ ಸೈಜ್ ನೀರುಳ್ಳಿದು ಅರ್ಧ ಹಾಕ್ಕೊಂಡಿದ್ದೇನೆ. ಕಟ್ ಮಾಡಿಕೊಂಡು ಇದಕ್ಕೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನಾನು. ನೋಡಿ, ಎಣ್ಣೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗ್ತದೆ ಅಂತ. ನಾನು ಒಂದು ತೆಂಗಿನಕಾಯಿದು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ. ಅಂದರೆ 1 ಗೆರಟೆ ತೆಂಗಿನಕಾಯಿ ತಗೊಂಡಿದ್ದೇನೆ. ಇದಕ್ಕೆ ನೋಡಿ, 1 ಗೆರಟೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಉಂಟಲ್ಲ, ಹುರ್ಕೊಂಡು ಮಾಡೋದ್ರಿಂದ, ತೆಂಗಿನಕಾಯಿ ಸ್ವಲ್ಪ ಹುರ್ಕೊಂಡು ಮಾಡೋದ್ರಿಂದ ನಿಮಗೆ ಘಮ ಚೆನ್ನಾಗಿ ಬರ್ತದೆ. ತುಂಬ ಟೇಸ್ಟಾಗಿರ್ತದೆ ಮಸಾಲ. ಇಲ್ಲದಿದ್ದರೆ ನಿಮಗೆ ತೆಂಗಿನಕಾಯಿ ಹೀಗೆ ಕೂಡ ಹಾಕ್ಕೊಳ್ಬೋದು. ಹುರ್ಕೊಳ್ಳೋದು ಹೀಗೆ ಕೂಡ ಹಾಕ್ಕೊಳ್ಬೋದು. ಆದರೆ ಹೀಗೆ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ. ನೋಡಿ, ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೆ. ತುಂಬ ಫ್ರೈ ಆಗಬೇಕಂತ ಇಲ್ಲ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ಸ್ವಲ್ಪ ಫ್ರೈ ಆದರೆ ಸಾಕು. ತೆಂಗಿನಕಾಯಿ ತುಂಬ ಇದು ಕೆಂಪಾಗಬೇಕು ಅಂತ ಹಾಗೇನಿಲ್ಲ, ಇದು ಕಪ್ಪಾಗಬೇಕಂತ ಏನಿಲ್ಲ. ಸ್ವಲ್ಪ ಪರಿಮಳ ಬರುವ ತನಕ ನಿಮಗೆ ಗೊತ್ತಾಗ್ತದೆ. ಸ್ವಲ್ಪ ತೆಂಗಿನಕಾಯಿ ರೋಸ್ಟ್ ಆದ ಪರಿಮಳ ಬರುವ ತನಕ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಡೆ ನಾನು ಹುರ್ಕೊಂಡಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ. ಇದಕ್ಕೊಂದು ಸಣ್ಣ ಪೀಸು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣದು ಪೀಸ್, ತುಂಬ ಹಾಕಲಿಕ್ಕಿಲ್ಲ. ಹುಣಸೆ ಹಣ್ಣು ಸ್ವಲ್ಪ. ನೋಡಿ, ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ತೇನೆ. ನೋಡಿ, ಮಸಾಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಿಮಗೆ ಎಷ್ಟು ಫೈನಾಗಿ ಆಗ್ತದೆ ಅಷ್ಟು ಫೈನಾಗಿ ರುಬ್ಬಿದರೆ ಚೆನ್ನಾಗಿ ಬರ್ತದೆ ನಿಮ್ಮದು ಸಾರು. ನೋಡಿ, ಈಗ ಒಂದು ಕಡಾಯಲ್ಲಿ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆ ಯೂಸ್ ಮಾಡಿ ಚೆನ್ನಾಗಿರ್ತದೆ. ಇಲ್ಲದಿದ್ದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದು ಯೂಸ್ ಮಾಡಿದರೆ ಆಯಿತು. ನೋಡಿ, ಇನ್ನೂ ಅರ್ಧ ನೀರುಳ್ಳಿ ಅನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ನೀರುಳ್ಳಿಯಲ್ಲಿ ಅರ್ಧ ನೀರುಳ್ಳಿಯನ್ನು ರುಬ್ಬುವಾಗ ಹಾಕ್ಕೊಂಡಿದ್ದೆ. ಇನ್ನೂ ಅರ್ಧ ನೀರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗುವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ. ನೋಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇದು ನಿಮಗೆ ಅಣಬೆ ಮತ್ತು ಹೆಸರು ಕಾಳು ಉಂಟಲ್ಲ, ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅಣಬೆ ಮತ್ತು ಹೆಸರು ಕಾಳಿನ ಸಾರು ತುಂಬ ಚೆನ್ನಾಗಿ ಮಂಗಳೂರಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಈ ಥರ ಕ್ಯಾಟ್ರಿಂಗ್ಗಳಲ್ಲೆಲ್ಲ ಮಾಡ್ತಾರೆ. ಈ ಥರ ಅಣಬೆ ಮತ್ತು ಹೆಸರು ಕಾಳು ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ನೋಡಿ. ಒಂದು ಟೊಮೆಟೊ ತಗೊಂಡಿದ್ದೇನೆ, ಮೀಡಿಯಮ್ ಸೈಜ್ ಇದು. ಒಂದು ಟೊಮೆಟೊವನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಮೆತ್ತಗಾಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಟೊಮೆಟೊ ಎಲ್ಲ ಉಂಟಲ್ಲ, ಚೆನ್ನಾಗಿ ಬೇಯಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಎಣ್ಣೆ ಎಲ್ಲ ನೋಡಿ ಬಿಟ್ಕೊಂಡಿದೆ ನೋಡಿ ಟೊಮೆಟೊಯಿಂದ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು, ವಿಡಿಯೋ ನೋಡ್ತಿರುವಾಗಲೇ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ನೋಡಿ ಈಗ ಟೊಮೆಟೊ ಎಲ್ಲ ಇದಾಗಿದೆ, ಬೆಂದಿದೆ. ನಾನು ಇದಕ್ಕೆ ಈಗ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಳಕೆ ಬಂದಿರುವ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಮೊಳಕೆ ಬಂದ ಹೆಸರು ಕಾಳಾದರೆ ತುಂಬ ಚೆನ್ನಾಗಿರ್ತದೆ, ಮೊಳಕೆ ಬಂದರೆ ಚೆನ್ನಾಗಿರ್ತದೆ. ಇದು ಹೆಸರು ಕಾಳು ಬೇಯಲಿಕ್ಕೆ ನಿಮಗೆ ತುಂಬ ಹೊತ್ತೆ ಅಂತ ಕೊಡೋದಿಲ್ಲ, ಬೇಗ ಬೇಯ್ತದೆ, ತುಂಬ ರಪ್ಪಂತ ಬೇಯ್ತದೆ. ತುಂಬ ಬೇಯಲಿಕ್ಕೆ ಏನು ತುಂಬ ಹೊತ್ತು ಏನಿಲ್ಲ. ನೋಡಿ ಈಗ ನಾನು ಇದಕ್ಕೇ ಅಣಬೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬೇಡಿ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನಾನು. ಇದು ಬೇಗ ಬೇಯ್ತದೆ. ಅಣಬೆ ಕೂಡ ಹಾಗೆಯೇ, ಮತ್ತು ಇದು ಹೆಸರು ಕಾಳು ಕೂಡ ಹಾಗೆ ತುಂಬ ಹೊತ್ತೇನಿಲ್ಲ. ಮೊಳಕೆ ಬಂದ ಹೆಸರು ಕಾಳು ಕೂಡ ಬೇಯಲಿಕ್ಕೆ ತುಂಬ ಹೊತ್ತೆ ಅಂತ ಕೊಡೋದಿಲ್ಲ. ನೋಡಿ ರುಚಿಗೆ ಉಪ್ಪು ಕೂಡ ಹಾಕ್ಕೊಂಡೆ. ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮುಚ್ಚಿಡ್ತೇನೆ ಸ್ವಲ್ಪ ಬೇಯಲಿ ಅಂತ ಹೇಳಿ ಮುಚ್ಚಿಡ್ತಾ ಇದ್ದೇನೆ. ರಪ್ಪ ಅಂತ ಬೇಯ್ತದೆ ನೋಡಿ. ಒಂದೇ ಸ್ಟೀಮಿಗೆ ಉಂಟಲ್ಲ ನಿಮಗೆ ಅಣಬೆ ಬೇಯ್ತದೆ. ಹೆಸರು ಕಾಳು ಕೂಡ ಅಷ್ಟೇ, ತುಂಬ ಹೊತ್ತೇನಿಲ್ಲ ಬೇಯಲಿಕ್ಕೆ. ಉಪ್ಪೆಲ್ಲ ಚೆಕ್ ಮಾಡಿದರೆ ಆಯಿತು. ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ ಈಗ ರುಬ್ಬಿಟ್ಟಿರುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಮಂಗಳೂರು ಶೈಲಿಯಲ್ಲಿ ಅಣಬೆ ಮತ್ತು ಹೆಸರು ಕಾಳಿನ ಸಾರು, ಮಶ್ರೂಮ್ ಗ್ರೀನ್ ಗ್ರಾಮ್ ಕರಿ. ಉಪ್ಪೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕಿನ್ನು. ನೋಡಿ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಮೊದಲಿಗೆ ಹಾಕ್ಕೊಂಡಿದ್ದೇನೆ. ಉಪ್ಪು ಕಮ್ಮಿ ಉಂಟು ಅಂತ ಹೇಳಿ ಮತ್ತೆ ಹಾಕ್ಕೊಂಡೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಳ್ಳೆಯ ಒಂದು ಕುದಿ ಬರಬೇಕು. ಮುಚ್ಚಿಡ್ತೇನೆ ನಾನು ಚೆನ್ನಾಗಿ ಕುದೀಲಿ ಅಂತ ಹೇಳಿ. ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ. ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಟ್ರೈ ಮಾಡಿ ಒಮ್ಮೆ ಈ ಥರ ಹೆಸರು ಕಾಳು ಮತ್ತು ಮಶ್ರೂಮ್ ಇದು ಕರಿ. ನೋಡಿ ಹೆಸರು ಕಾಳು ಮತ್ತು ಮಶ್ರೂಮ್ ಇದು ಸಾರು ಅಂತ ಹೇಳ್ಬೋದು. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈ ಥರ ಹೆಸರು ಕಾಳು ಮತ್ತು ಮಶ್ರೂಮ್ ಇದು ಸಾರು ಹೇಗೆ ಆಗಿದೆ ಅಂತ ಹೇಳಿ ನನಗೆ ತಿಳಿಸಬೇಕು ಫ್ರೆಂಡ್ಸ್.